ಇವಾಗ ಬಿಗ್ ಬಾಸ್ ಮನೆಗೆ ಹೋದ್ರಿ, ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು. ಬಟ್ ಈ ಎಕ್ಸ್ಪೀರಿಯನ್ಸ್ ನೀವು ತಗೊಳಕ್ಕಿಂತ ಮುಂಚೆ, ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಡಿಪಾರ್ಟ್ಮೆಂಟಲ್ಲೆಲ್ಲ ಪರ್ಮಿಷನ್ ತಗೋಬೇಕಿತ್ತು ನೀವು. ಯಾಕಂದರೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀರಾ, ನಿಮಗೆ ಪರ್ಮಿಷನ್ ಹೇಗೆ ಸಿಕ್ತು ಆ್ಯಂಡ್ ನಿಮ್ಗೆ ಯಾಕೆ ಬಿಗ್ ಬಾಸ್ ಶೋಗೆ ಹೋಗಬೇಕು ಅಂತ ಅನ್ನಿಸ್ತು? ಮೇಡಮ್, ಇದು ನಾನು ಈಗ ಯಾಕೆ ಅನಿಸ್ತಂದರೆ, ನಾನು ಒಬ್ಬ ಕ್ರೀಡಾಪಟು. ನಾನು ಸ್ಪೋರ್ಟ್ಸ್ ಕ್ರೀಡಾಕೂಟದಲ್ಲಿ ನೇಮಕಾತಿಯಾಗಿ ಸಾಕಷ್ಟು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಸಾಧನೆ ಮಾಡಿ ಭಾರತ ದೇಶಕ್ಕೆ ಕೀರ್ತಿ ತಂದಿದ್ದೀನಿ. ತಮಗೆಲ್ಲ ಗೊತ್ತಿರುತ್ತೆ. ಅಲ್ಲದೆ ಈಗ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಜನಗಳಿಗೆ ಒಂದು ಮೋಟಿವೇಶನ್ ತುಂಬೋದು, ನಮ್ಮ ಯುವಕರಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸೋದು ಕೂಡ ನಾನು ಮಾಡ್ತಾ ಬಂದಿದ್ದೆ. ಇದರಿಂದ ಒಂದು ಬಿಗ್ ಬಾಸ್ ಭಾರತ ದೇಶದಲ್ಲಿ ಅತಿ ದೊಡ್ಡ ಶೋ ಬಿಗ್ ಬಾಸ್ ಶೋಗೆ ಒಂದು ಅವಕಾಶ ಸಿಕ್ಕಿರೋದ್ರಿಂದ ನಮ್ಮ ಇಲಾಖೆಯಲ್ಲಿ ನಮ್ಮ ಅಧಿಕಾರಿಗಳಿಗೆ ತಿಳಿಸಿರುವಾಗ ಅವರು ಕೋಟ್ಯಾಂತರ ಜನಗಳು ಇಂಥ ಒಂದು ಅವಕಾಶಕ್ಕೆ ಪರಿತಪಿಸ್ತಾ ಇರ್ತಾರೆ. ಸೊ ನಿಮ್ಮಲ್ಲಿ ಏನೋ ಒಂದು ಕಲೆ ಪ್ರತಿಭೆ ಇದೆ ಅಂತ ಹೇಳ್ಬಿಟ್ಟು ಇಂಥ ಒಂದು ದೊಡ್ಡ ಶೋಗೆ ನಿಮ್ಗೆ ಅವಕಾಶ ಸಿಕ್ಕಿದೆ ಅಂದರೆ ಅದು ತಪ್ಪಿಸೋದು ಬೇಡ. ಸೊ ಅದನ್ನು ಕಾನೂನಾತ್ಮಕ ಏನೊಂದು ನಮ್ಮ ಒಂದು KCSR ರೂಲ್ ಇದೆ, ಆ ನಿಯಮಾವಳಿ ಬದ್ಧನಾಗಿ ಅದಕ್ಕೊಂದು ಅನುಮತಿಗೆ ನಾನು ಒಪ್ಪಿಗೆ ಪಡ್ಕೊಂಡು ನನ್ನ ಸ್ವಂತ ಗಳಿಕೆ ರಾಜ್ಯದಲ್ಲಿ ನಾನು ಇದಕ್ಕೆ ಭಾಗವಹಿಸಿದ್ದೀನಿ ಮೇಡಮ್. ಸೊ ಬಟ್ ಅದು ಆ ಓಡಾಟ ಒಂದಿರುತ್ತಲ್ಲ ಸರ್, ಪರ್ಮಿಷನ್ ತಗೋಬೇಕು, ನಾವು ಇದು ಮಾಡಿ ಸಾಕಷ್ಟು 3 ತಿಂಗಳಿಂದ ಭಾಳ 3-4 ತಿಂಗಳಿಂದ ಪ್ರಯತ್ನ ಪಟ್ಟಿದ್ದೀನಿ ಅದಕ್ಕೆಲ್ಲ. ಯಾಕಂದರೆ ಅದು ಏನು ನಮ್ಮ ಒಂದು ಪ್ರೊಸೀಜರ್ ಪ್ರಕಾರ ಏನಿದೆ ಆ ಪ್ರಕಾರ ನಾನು ಅದನ್ನು ನಮ್ಮ ಇದು ಪ್ರೋಟೋಕಾಲ್ ಪ್ರಕಾರ ನಾನು ಅದನ್ನು ಅನುಮತಿ ಪಡ್ಕೊಂಡು ಮಾಡಿದ್ದೀನಿ ಮೇಡಮ್. ಎಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಿದ್ರು, ಈಗ ಹೊರಗಡೆ ಬಂದಮೇಲೆ ಎಲ್ಲ ಏನು ಹೇಳ್ತಿದ್ದಾರೆ? ಇಲ್ಲ, ಫೈನಲ್ವರೆಗೂ ಇರಬೇಕಾಗಿತ್ತು ನೀವು ಅಂತ ಹೇಳ್ತಾರೆ. ಯಾಕಂದರೆ ಈಗ ಪೊಲೀಸ್ ಅಂದರೆ ಎಲ್ಲೋ ಒಂದು ಕಡೆಗೆ ಪೊಲೀಸಲ್ಲಿ ಏನು ಒಂದು ಇದ್ಕೊಂತಾರೆ. ನಾವು ಒಂದು ಜನಗಳಿಗೊಂದು ಪ್ರೀತಿಯ ಪೊಲೀಸ್ ಅಂತ ಹೇಳ್ಬಿಟ್ಟು, ಒಂದು ಜನಸೇವೆ ಪೊಲೀಸ್ ಅಂತ ಹೇಳ್ಬಿಟ್ಟು ಒಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗಿದ್ದು. ಯಾಕಂದರೆ ಪೊಲೀಸಲ್ಲೂ ಕೂಡ ಒಂದು ಮನುಷ್ಯತ್ವ ಇದೆ, ಕಲಾವಿದರಿದ್ದಾರೆ, ಅವರಲ್ಲೂ ಕೂಡ ಈ ಥರದ್ದೊಂದು ಸಂಗೀತಗಾರರು ಡ್ಯಾನ್ಸ್ ಮಾಡೋದು ಎಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಸಂದೇಶ ಸಾರೋದಕ್ಕೋಸ್ಕರ ನಾವು ಅದರಲ್ಲಿ ಭಾಗವಹಿಸಿದ್ದು ಮೇಡಮ್. ಎಸ್ ಸರ್. ಸೊ ಬಟ್ ಅಲ್ಲಿ ಹೋದಾಗ ನಿಮ್ಮ ಅಂದರೆ ಎಲ್ಲೂ ಅಷ್ಟಾಗಿ ನಿಮ್ಮನ್ನ ಹೈಲೈಟ್ ಮಾಡಿ ತೋರಿಸ್ತಿರ್ಲಿಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಮೇಡಮ್, ನೋಡಿದ್ರೆ ಹೊರಗಡೆ ಏನು ಅನ್ಸುತ್ತೆ? ಇಲ್ಲ, ನಾನಲ್ಲಿ ಆಕ್ಟಿವ್ ಆಗಿದ್ದೆ. ಎಲ್ಲ ಒಂದು ಕಡೆಗೆ ನಮ್ಮದನ್ನ ತೋರಿಸ್ಬೋದಿತ್ತಲ್ಲ, ಇನ್ನೂ ಸ್ವಲ್ಪ ನಮ್ಮ ಕ್ಯಾಪ್ಚರ್ ಮಾಡಿ ಸ್ವಲ್ಪ ತೋರಿಸ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ನೋಡಿದಾಗ ಕೆಲವೊಂದು ನಾವಲ್ಲಿ ಮನೇಲಿದ್ದೀವಿ ಇದ್ರೂ ಇಲ್ದಿರೋ ಥರದ್ದು ಕೆಲವೊಂದು ವಿಡಿಯೋಗಳು ಬಂದಿದೆ. ಇನ್ನೊಂದು ನಮಗೆ ಈಗ ಅಲ್ಲಿ ಇನ್ನೂ ಸ್ವಲ್ಪ ಓಪನ್ ಅಪ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಇದ್ದಿದ್ರೆ ಇನ್ನೂ ಮಾಡ್ಬೋದಾಗಿತ್ತು ಅಲ್ಲಿ ನಾನು. ಹೌದು. ಸೊ ಮನೇಲಿ ಫ್ಯಾಮಿಲಿಲೆಲ್ಲ ಏನಂತ ಹೇಳಿದ್ರು ನೀವು ಹೊರಗಡೆಗೆ ಬಂದಮೇಲೆ? ಅವ್ರಿಗೆ ಬೇಜಾರಾಯ್ತಾ? ಭಾಳ ನಮ್ಮ ಮನೆಯಲ್ಲಿ ಭಾಳ ಬೇಜಾರಾದ. ನಮ್ಮ ಮಿಸ್ಸಸ್ 2 ದಿನ ಊಟ ಮಾಡಿಲ್ಲ. ಮಕ್ಕಳು ಇದು ಹೀರೋ ಅಂತಂದೆ, ಹೋಗಿ ಅಲ್ಲಿ ಜೀರೋ ಆಗ್ಬಿಟ್ಟೆ ನೀನು, ಇರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳು ಭಾಳ ದುಃಖ ವ್ಯಕ್ತಪಡಿಸಿದ್ರು. ನಮಗೆ ಆದ್ರೂ ಕೂಡ ಎಲ್ಲೋ ಒಂದು ಕಡೆಗೆ ನಮ್ಮನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಬಿಗ್ ಬಾಸಿಂದ ನಾಮಿನೇಷನ್ ಆಗಿ ನಾವು ಬಂದಾಗ ನಮಗೆ ಸುದೀಪ್ ಸರ್ ಹೇಳಿರ್ತಕ್ಕಂಥ ಮಾತುಗಳು ಭಾಳ ಖುಷಿ ಆಯಿತು. ಅದು ಒಂದು ನಮಗೆ ಸಮಾಧಾನ ತಂದು ಕೊಡ್ತು. ಒಂದು ವಾರ ಬಂದಿದ್ದರೂ ಕೂಡ ಸಮಾಧಾನ ತಂದು ಕೊಡ್ತು. ಮತ್ತು ನಮ್ಮ ಇಲಾಖೆಯಲ್ಲಿ ಎಲ್ಲರೂ ಫೈನಲ್ವರೆಗೂ ಇದ್ದಿದ್ರೆ ಭಾಳ ಒಳ್ಳೇದಿತ್ತು ಅಂತೇಳಿ ಎಲ್ಲರೂ ಬಯಸಿದ್ರು ಮೇಡಮ್. ಬಯಸಿದ್ರು, ಬಟ್ ಅದು ಸಾಧ್ಯ ಆಗಲಿಲ್ಲ. ಹೌದು. ಆ್ಯಂಡ್ ಮತ್ತೆ ಇನ್ನೊಂದು ಏನಂತಂದರೆ, ನೀವು ಹೋಗೋದಕ್ಕೆ ತುಂಬ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ಬಿಗ್ ಬಾಸ್ಗೆ, ತುಂಬ ಕನಸಿಟ್ಕೊಂಡಿದ್ರಿ ಅಂತಲೂ ಇದೆ. ಹೌದು ಮೇಡಮ್. ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ? ಏನಿಲ್ಲ, ನಾನು ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಇರೋದ್ರಿಂದ ಬಾಡಿ ಸ್ವಲ್ಪ ಫಿಟ್ನೆಸ್ ಕಡೆಗೆ ನಾನು ಒಲವು ಒಂದು ಸ್ವಲ್ಪ ಮಾಡಿದ್ದೆ, ಚೆನ್ನಾಗಿ ಕಾಣಿಸ್ಬೇಕು ಅಂತಂದು. ಮತ್ತು ಇನ್ನೊಂದು ಸ್ವಲ್ಪ ಒಳ್ಳೆ ಚೆನ್ನಾಗಿ ಕಾಣಿಸ್ಬೇಕಲ್ಲಿ. ಮತ್ತು ಮೆಂಟಲಿ ನಾವು ಯಾವ ರೀತಿ ಪ್ರಿಪ್ರೇಷನ್ ಇರಬೇಕದನ್ನು ನನ್ನನ್ನು ನಾನು ತೊಡಸ್ಕೊಂಡು ಇದಂತೂ ಸತ್ಯ. ಅದು ಆ ರೀತಿಯಾಗಿ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.